सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। ओम नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मिन् अधीहि भगवो ब्रह्म। श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे एकसूत्रात्मकेऽस्मिन् त्रयोविंशतितमे व्यतिहाराधिकरणे तस्मिन् व्यतिहाराधिकरणे उपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः सप्तत्रिंशं सूत्रम्। पादादितः सप्तत्रिंशं सूत्रम् अस्मिन् अधिकरणे उपनिबद्धम् एकमात्रं सूत्रम्। सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं सप्तत्रिंशं सूत्रं तद्भाष्यभागं च यथाचार्यानुग्रहम् इदानीं विचारयामः। सर्वाग्रे शंकर भगवत पूज्यपादानां प्रशस्ति श्लोकमेकं द्विवारं पठामः।
ಓಂ ಶ್ರೀ ಗುರುಂ ಭಗವತ್ಪಾದಂ ಶರಣ್ಯಂ ಭಕ್ತವತ್ಸಲಂ ಶಿವಂ ಶಿವಕರಂ ಶುದ್ಧಂ ಅಪ್ರಮೇಯಂ ನಮಾಮ್ಯಹಂ. ಓಂ ಶ್ರೀ ಗುರುಂ ಭಗವತ್ಪಾದಂ ಶರಣ್ಯಂ ಭಕ್ತವತ್ಸಲಂ ಶಿವಂ ಶಿವಕರಂ ಶುದ್ಧಂ ಅಪ್ರಮೇಯಂ ನಮಾಮ್ಯಹಂ. ಇದೊಂದು ಗುರು ಸ್ತೋತ್ರ. ಶ್ರೀ ಗುರುಂ ಭಗವತ್ಪಾದಂ ಶಂಕರಂ ಅಹಂ ನಮಾಮಿ. ಕೀದೃಶಂ ಶಂಕರಂ ಶರಣ್ಯಂ ಭಕ್ತವತ್ಸಲಂ ಶಿವಂ ಶಿವಕರಂ ಶುದ್ಧಂ ಅಪ್ರಮೇಯಂ. ಶ್ರೀಗುರುಂ ಭಗವತ್ಪಾದಂ ಶಂಕರಂ ಅಹಂ ನಮಾಮಿ. ಈ ಶ್ಲೋಕದ ಒಂದು ಅರ್ಥ ಬಹಳ ಸರಳವಾಗಿದೆ. ಇದಕ್ಕೆ ವಿವರಣೆಗಳೇನು ಬೇಕಿಲ್ಲ. ಹಾಗಾಗಿ ಭಾಷ್ಯ ಪ್ರವೇಶವನ್ನ ಮಾಡೋಣ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ತೃತೀಯೇ ಪಾದೇ ಏಕಸೂತ್ರಾತ್ಮಕಂ ತ್ರಯೋವಿಂಶಂ ವ್ಯತಿಹಾರಾಧಿಕರಣಂ. ಓಂ ವ್ಯತಿಹಾರೋ ವಿಶಿಂಶಂತಿ ತರವತ್. ಓಂ ವ್ಯತಿಹಾರೋ ವಿಶಿಂಶಂತಿ ತರವತ್. ಇದರ ಪದವಿಭಾಗ ಕ್ರಮ ಅನ್ವಯ ಕ್ರಮ ಎಲ್ಲ ಆಗಿದೆ. ಭಾಷ್ಯ ಭಾಗನೂ ಈ ಪೂರ್ವ ಪಕ್ಷ ಆಗಿದೆ. ಸಿದ್ಧಾಂತವನ್ನ ಇವತ್ತು ನೋಡಬೇಕು. ಹಾಗಾಗಿ ಈ ಒಂದು ಸೂತ್ರದ ಅನ್ವಯ ಕ್ರಮವನ್ನು ಮಾತ್ರ ನೋಡಿ ಮುಂದೆ ಸಾಗೋಣ. ಅನ್ವಯ ಹೇಗಾಗುತ್ತೆ ನೋಡಿ. ವ್ಯತಿಹಾರೋ ವಿಶಿಂಶಂತಿ ಹಿ ತರವತ್. ವ್ಯತಿಹಾರ ವಿಶಿಂಶಂತಿ ಹಿ ಇತರವತ್ ಇತಿ ಚತುಷ್ಪದಾತ್ಮಕಮಿದಂ ಸೂತ್ರಂ. ಅನ್ವಯಸ್ಥೋ ವ್ಯತಿಹಾರ ಅಯಂ ವ್ಯತಿಹಾರ ಇತರೇತರ ಭಾವ ಉಪಾಸನೇಷು ಇತರವತ್ ಇತರ ಗುಣವತ್ ವಿಶಿಂಶಂತಿ. ಇದು ಅನ್ವಯ ಕ್ರಮ. ಏನು? ಉಪಾಸನೇಷು ಅಥವಾ ಅಯಂ ವ್ಯತಿಹಾರ ಮೊದಲು ಹೇಳ್ಕೋಬಹುದು. ಈ ಉಪಾಸನೆಗಳಲ್ಲಿ ಉಪಾಸನೇಷು ವ್ಯತಿಹಾರ. ವ್ಯತಿಹಾರ ಅಂದ್ರೆ ವ್ಯತಿಹಾರ ಭಾವ ಇತರೇತರ ಭಾವವೇ ಅಲ್ಲವೇ ಹೇಳಲ್ಪಟ್ಟಿರುವುದು. ಹಿ ಅಂದ್ರೆ ಪ್ರಸಿದ್ಧಾರ್ಥ ಹಿ ಶಬ್ದ. ಅಥವಾ ಇಲ್ಲಿ ಹಿ ಅಂತನ್ನುವುದನ್ನ ಮುಂದೆ ಹಾಕಿಕೊಂಡು ಹಿ ಅಂತಂದ್ರೆ ಯಸ್ಮಾತ್ ಅಂತಲೂ ಅರ್ಥವಾಗುತ್ತೆ. ಎರಡೂ ಅರ್ಥವನ್ನು ಮಾಡಬಹುದು. ಹಿ ಯಸ್ಮಾತ್ ಅಂದರೆ ಉಪಾಸನೆಗಳಲ್ಲಿ ಇತರೇತರ ಭಾವವೇ ಹೇಳಲ್ಪಟ್ಟಿದೆ. ಹಿ ಯಸ್ಮಾತ್ ಏಕೆಂದರೆ ಇತರವತ್. ಇತರವತ್ ಅಂದ್ರೇನು? ಇತರ ಗುಣವತ್, ಇತರ ಗುಣಗಳಂತೆಯೇ. ಇತರ ಗುಣಗಳು ಅಂದ್ರೆ ಯಾವುದು ಅಂದ್ರೆ ಮುಂದೆ ಹೇಳ್ತಾರೆ. ಸತ್ಯ ಕಾಮ, ಸತ್ಯ ಸಂಕಲ್ಪ ಇವೆಲ್ಲ ಇದೆಯಲ್ಲ, ಇವು ಇತರ ಗುಣವತ್ ವಿಶಿಂಶಂತಿ ಅಂದ್ರೆ ಇದನ್ನ ವಿಶೇಷಿಸಿ ಹೇಳುತ್ತಾರೆ. ಏನು? ಇತರೇತರ ಭಾವ ಹೇಳಲ್ಪಟ್ಟಿದೆ, ಇದನ್ನ ವಿಶೇಷಿಸಿ ಹೇಳ್ತಾರೆ. ವಿಶೇಷಿಸಿ ಅಂತಂದ್ರೆ ಏನು? ವಿಶೇಷಿಸಿ ಅಂದ್ರೆ ಅದಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು. ರಾಮನು ರಾವಣನನ್ನು ಹತ ಮಾಡಿದನು ಅಂತಂದ್ರೆ ಅದು ಶ್ರೀರಾಮಚಂದ್ರನಿಗೆ ಮಾತ್ರ ಸಂಬಂಧಪಟ್ಟಿದ್ದು. ಮತ್ತೆ ಇನ್ನೊಬ್ಬ ರಾಮ ಇದ್ದ, ಅವನು ಕೊಡಲಿಯಿಂದ ಕ್ಷತ್ರಿಯರನ್ನು, ಕ್ಷತ್ರಿಯ ರಾಜರನ್ನು ಸಂಹಾರ ಮಾಡಿದನು. ಅದು ಅವನಿಗೆ ಅರ್ಥ. ವಿಶೇಷ ಇವೆಲ್ಲ. ಪರಶುವಿನಿಂದ ಕ್ಷತ್ರಿಯ ರಾಜರನ್ನು ಸಂಹಾರ ಮಾಡಿದ್ದು ಅವನು ವಿಶೇಷ, ಅದು ಅವನಿಗೆ ಸೀಮಿತ ಅಷ್ಟೇ, ಶ್ರೀರಾಮಚಂದ್ರನಿಗೆ ಸಂಬಂಧ ಪಡೋದಿಲ್ಲ. ಹಾಗಾಗಿ
ಈ ಇತರ ಗುಣಗಳನ್ನೇನು ಕೆಲವು ಗುಣಗಳನ್ನು ವಿಶೇಷಿಸಿ ನೋಡಿ, ಈ ಗುಣ ಇಲ್ಲಿಗೆ, ಈ ಗುಣ ಇಲ್ಲಿಗೆ ಅಂತ ಹೇಳಿದ್ದಾರೆ. ಅದೇ ರೀತಿ ಇಲ್ಲೂ ಹೇಳಿದ್ದೆ, ನಾವು ತಿಳಿಯಬೇಕು ಅಂತ ಹೇಳಿ ಈ ಒಂದು ಪೂರ್ವ ಪಕ್ಷವನ್ನು ಏನು ಪೂರ್ವ ಪಕ್ಷಿ ಏನು ಸಿದ್ಧಾಂತ ಮಾಡಿದ್ದ ಅಂತಂದ್ರೆ, ತಸ್ಮಾತ್ ಏಕರೂಪ್ಯಮೇವ ಮತೇ ವ್ಯತಿಹಾರಾಮ್ನಾಯಸ್ತು ಏಕತ್ವ ದೃಢೀಕಾರಾರ್ಥ ಇದೆ. ಈ ಎರಡೂ ಕಡೆಗಳಲ್ಲಿ ಈ ಎರಡೂ ವಿಷಯವಾಕ್ಯವನ್ನು ಹೇಳಿದ್ರಲ್ಲ, ಒಂದು ಐತರೇಯ ಋಗ್ವೇದದ್ದು, ಮತ್ತೊಂದು ಈ ಜಾಬಾಲ ಶ್ರುತಿಯಲ್ಲಿ ಎರಡು ವಾಕ್ಯ ತೆಗೆದುಕೊಂಡು ಏನಿಲ್ಲಿ ನಾನೇ ನೀನಾಗಿದ್ದೇನೆ, ನೀನೇ ನಾನಾಗಿದ್ದೀಯೇ ಅಂತ ಏನನ್ನ ಹೇಳಿದರೋ, ಪರಸ್ಪರ ಭಾವದಿಂದ ಪಾರಸ್ಪರಿಕ ಭಾವದಿಂದ ಏನನ್ನ ಹೇಳಿದ್ದರೋ ಅಲ್ಲಿ ನಾವು ಹೇಗೆ ತಿಳಿಯಬೇಕು ಅಂದರೆ ಇವೆರಡೂ ಕೂಡ ಒಂದೆಂದೇ ತಿಳಿಯಬೇಕು. ಇವೆಲ್ಲ ಏನು ಉಪಾಸನೆಗಳಿಗೆ ಸಂಬಂಧಪಟ್ಟ ವಿಷಯ ಪೂರ್ತಿ. ಇಲ್ಲಿ ಈಶ್ವರ ಅಂತ ಬರುತ್ತೆ, ಜ್ಞಾನ ಅಂತ ಬರುತ್ತೆ, ವೇದ ಅಂತ ಬರುತ್ತೆ, ಎಲ್ಲ ಬರುತ್ತೆ. ಬಂದರೂ ಕೂಡ ಇದೇನು, ಇದು ಉಪಾಸನೆಗೆ ಸಂಬಂಧಪಟ್ಟ ವಿಷಯ. ಇಲ್ಲಿ ಭಗವತ್ಪಾದ ಶಂಕರರು ಕೂಲಂಕಷವಾಗಿ ಯಾವ ಉಪನಿಷತ್ತನ್ನು ಬಿಡದೆ, ಮುಖ್ಯವಾದ ಉಪನಿಷತ್ತನ್ನು ಬಿಡದೆ, ಅಲ್ಲಿ ಯಾವ ಯಾವ ವಾಕ್ಯಗಳು ತಮ್ಮ ಸಿದ್ಧಾಂತಕ್ಕೆ ಸ್ವಲ್ಪ ಗೊಂದಲಮಯವಾಗಿ ಕಂಡುಬರುತ್ತೋ ಅದನ್ನೆಲ್ಲವನ್ನೂ ತಗೊಂಡು ನೋಡಿ, ಇದು ಗೊಂದಲ ಉಂಟು ಮಾಡಬಹುದು, ಆದರೆ ಇದು ಹೀಗಲ್ಲ, ಇದಕ್ಕೆ ಹೀಗೆ ಅರ್ಥವನ್ನು ಮಾಡಬೇಕು ಎಂಬುದಾಗಿ ಆ ವೇದಾಂತದ ಪರಿಭಾಷೆಯನ್ನು ತಿಳಿಸಿ ಅದಕ್ಕೆ ಹಾಗೆ ಅರ್ಥ ಮಾಡಿ ತಮ್ಮ ಸಿದ್ಧಾಂತವನ್ನ ನೆಲೆಗೊಳಿಸಿದ್ದಾರೆ, ದೃಢೀಕರಣಗೊಳಿಸಿದ್ದಾರೆ. ತಮ್ಮ ಸಿದ್ಧಾಂತ ಏನು? ತಮ್ಮ ಸಿದ್ಧಾಂತ ಶಂಕರ ಸಿದ್ಧಾಂತ ಏನು ಅಂದರೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಇದೆಲ್ಲ ಯಾವ ಪ್ರಕರಣ? ಉಪಾಸನಾ ಪ್ರಕರಣ. ಹೌದು ತಾನೆ? ಈ ಉಪಾಸನಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳುವುದಾದರೆ ಆಚಾರ್ಯರ ಸಿದ್ಧಾಂತ ಏನು ಅಂತಂದ್ರೆ ನೋಡಿ, ಇದನ್ನ ಸೂತ್ರ ಭಾಷ್ಯದಲ್ಲೂ ಹೇಳಿದ್ದಾರೆ, ಭಗವದ್ಗೀತಾ ಭಾಷ್ಯದಲ್ಲೂ ಹೇಳಿದ್ದಾರೆ, ಎರಡು ಕಡೆಯಲ್ಲೂ ಕೂಡ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಎಲ್ಲವನ್ನೂ ಆ ಕಾರಣಗಳೆಲ್ಲವನ್ನೂ ಹೇಳಿ, ಆ ಕಾರಣಗಳು ಈಗೇನು ಬೇಡ, ಅದು ಉದ್ದಕ್ಕಿದೆಯಲ್ಲ, ಅದು ನಾವು ನೋಡಿದ್ದೇವೆ. ಆದ್ದರಿಂದ ತಸ್ಮಾತ್, ಆದ್ದರಿಂದ ತಸ್ಮಾತ್ ಜ್ಞಾನಮೇಕಂ ಮುಕ್ತ್ವಾ ಕ್ರಿಯಾಯಾಹ ಗಂಧ ಮಾತ್ರಸ್ಯಾಪಿ ಅನುಪ್ರವೇಶ ಇಹ ನೋಪಪದ್ಯತೆ. ಅಂದ್ರೆ ಏನು? ಈ ಸಿದ್ಧಾಂತವನ್ನು ಮಾಡಿದ್ರು. ಏನದು ಅಂದ್ರೆ, ಆದ್ದರಿಂದ ಈ ಮುಕ್ತನಾಗುವುದಕ್ಕೆ, ಸಂಸಾರ ಬಂಧನದಿಂದ ಬಿಡುಗಡೆಯಾಗುವುದಕ್ಕೆ ಇರತಕ್ಕಂಥ ಏಕಮೇವ ದ್ವಿತೀಯ ಮಾರ್ಗ ಯಾವುದು ಅಂತಂದ್ರೆ ಜ್ಞಾನಮೇಕಂ ಮುಕ್ತ. ಜ್ಞಾನವೊಂದನ್ನು ಬಿಟ್ಟು ಇನ್ಯಾವುದೂ ಕೂಡ ಕ್ರಿಯಾಯ ಅಂತಂದ್ರೆ ಎಲ್ಲವನ್ನೂ ಕೂಡ ಉಪಾಸನೆ, ಧ್ಯಾನ, ನಿಯೋಗ, ಸಮಾಧಿ, ಎಲ್ಲ ಪ್ರತಿಯೊಂದು ಕೂಡ ಇದ್ಯಾವುದರಿಂದ ಕ್ರಿಯಾಯ ಇವುಗಳ ಗಂಧ ಮಾತ್ರಸ್ಯಾಪಿ ಅನುಪ್ರವೇಶ ಇಹನೋಪಪದ್ಯತೆ. ಆ ಕ್ರಿಯೆ ಇಲ್ಲಿಗೆ ಸಂಬಂಧಪಟ್ಟಿಲ್ಲ ಅಂತ ಅಲ್ಲ, ಕ್ರಿಯೆ ಅಷ್ಟೇ ಅಲ್ಲ, ಕ್ರಿಯೆಯ ಗಂಧವೂ ಕೂಡ ಇಲ್ಲಿ ಬರುವ ಹಾಗಿಲ್ಲ ಅಂತ ಹೇಳಿದ್ವಿ. ಅಷ್ಟು ದೃಢವಾಗಿ ಹೇಳಿದ ಮೇಲೆ ಉಪನಿಷತ್ತುಗಳಲ್ಲಿ ಬೇಕಾದಷ್ಟು ಕಡೆ ಕ್ರಿಯೆಗೂ ಸಂಬಂಧಪಟ್ಟ ಹಾಗೆ ಕ್ರಿಯೆಗೂ ಕೂಡ ಸಂಬಂಧವಿದೆ ಅಂತ ಹೇಳತಕ್ಕಂಥ ವಾಕ್ಯಗಳು ಬೇಕಾದಷ್ಟು ಬಂದಿವೆ. ಅದನ್ನೆಲ್ಲವನ್ನೂ ತೆಗೆದುಕೊಂಡು ಯಾವುದನ್ನ ಒಂದಾಗಿ ತಿಳಿಯಬೇಕು, ಎರಡು ಉಪಾಸನೆ ಹೇಳಿದ್ರೆ ಯಾವುದನ್ನು ಒಂದಾಗಿ ತಿಳಿಯಬೇಕು, ಯಾವುದನ್ನು ಬೇರೆ ಬೇರೆಯಾಗಿ ತಿಳಿಯಬೇಕು ಅಂತ ಒಂದೊಂದನ್ನೂ ತೆಗೆದುಕೊಂಡು ಭಗವತ್ಪಾದ ಶಂಕರರು ಇಲ್ಲಿ ತಮ್ಮ ಸಿದ್ಧಾಂತವನ್ನ ದೃಢೀಕರಣಗೊಳಿಸುತ್ತಿದ್ದಾರೆ. ಒಂದೊಂದು ಹಾಗಾಗಿ ಎಲ್ಲವನ್ನೂ ತಗೊಂಡು ನಮಗೇನೋ ಸರಿ, ಆದರೆ ಸರಿಯಾದ ಒಬ್ಬ ಈ ಕ್ರಿಯೆಯನ್ನು ನಂಬಿರತಕ್ಕಂಥ ಪೂರ್ವ ಪಕ್ಷಿ ಬಂದ್ಬಿಟ್ರೆ ಅವನೇನಂತಾನೆ, ಒಪ್ಪೋದಿಲ್ಲ ಸ್ವಾಮಿ,
ನಿಮ್ಮ ಸಿದ್ಧಾಂತ ನಾವು ಒಪ್ಪೋದಿಲ್ಲ. ನೋಡಿ, ಹೀಗೆ ಜಾಬಾಲೋಪನಿಷತ್ತಿನಲ್ಲಿ ಹೀಗೆ ಹೇಳಿದ್ದಾರೆ, ಐತರೆಯ ಆರಣ್ಯಕದಲ್ಲಿ ಹೀಗೆ ಹೇಳಿದ್ದಾರೆ. ನೋಡಿ, ಕ್ರಿಯೆ ಇಲ್ವಾ, ಇಲ್ವಿ, ಭಾವನೆ ಇಲ್ವಾ ಅಂತ ಎಲ್ಲ ಬರ್ತಾರೆ. ಆದ್ದರಿಂದ ಅವೆಲ್ಲವನ್ನೂ ತೆಗೆದುಕೊಂಡು ಹೇಳತಕ್ಕ ಸಮಾಧಾನ ಹೇಳತಕ್ಕಂಥ ಕೆಲಸ ಈ ಒಂದು ಭಾಗದಲ್ಲಿ ಭಗವತ್ಪಾದ ಶಂಕರರು ಮಾಡ್ತಾ ಇದ್ದಾರೆ, ಸರ್ವಜ್ಞ ಸದೃಶರಾದ ಆಚಾರ್ಯರು. ಯಾಕೆ ಪ್ರತಿಯೊಂದು ಗೊತ್ತಿರಬೇಕಲ್ಲ. ಈಗ ಇಲ್ಲೇನು, ಹೀಗೆ ಈ ನಾನೇ ನೀನಾಗಿದ್ದೀನಿ, ಮತ್ತೆ ನೀನೇ ನಾನಾಗಿದ್ದೀಯೇ ಎಂಬತಕ್ಕಂಥ ಈ ಪಾರಸ್ಪರಿಕ ಭಾವ ಇದೆಯಲ್ಲ, ಅದು ಈ ಒಂದು ಐತರೆಯ ಆರಣ್ಯಕದಲ್ಲೂ ಬಂದಿದೆ, ಮತ್ತೆ ಈ ಜಾಬಾಲೋಪನಿಷತ್ತಿನಲ್ಲೂ ಬಂದಿದೆ. ಎಲ್ಲಿ ಬಂದಿದೆ ಅಂದರೆ ಈ ಒಂದು ಆದಿತ್ಯ ಪುರುಷನ ಉಪಾಸನೆ, ಅಲ್ಲಿ ಉಪಾಸನಾ ಭಾಗ ಇದು ಅಲ್ಲಿ ಬಂದಿದೆ. ಇಲ್ಲಿ ನಾವು ಈ ಎರಡೂ ಉಪಾಸನೆಗಳನ್ನ, ಎಲ್ಲಿ ಒಂದು ಋಗ್ವೇದದಲ್ಲಿ ಹೇಳಿರತಕ್ಕಂಥ ಐತರೆಯ ಆರಣ್ಯಕದಲ್ಲಿ ಹೇಳಿರತಕ್ಕಂಥ ಉಪಾಸನೆ ಯಾವುದು, ಆದಿತ್ಯೋಪಾಸನೆ, ಮತ್ತೆ ಈ ಜಾಬಾಲ ಶ್ರುತಿಯಲ್ಲಿ ಹೇಳಿರತಕ್ಕಂಥ ಉಪಾಸನೆ, ಇವೆರಡೂ ಕೂಡ ಒಂದೆಂದು ತಿಳಿಯಬೇಕಾ ಅಥವಾ ಬೇರೆ ಬೇರೆಯೋ ಅಂತ ಪ್ರಶ್ನೆ. ಯಾಕೆ ಅಂದ್ರೆ ಇಲ್ಲಿ ನೋಡಿ ಸ್ವಾಮಿ, ಕಂಠೋಕ್ತವಾಗಿ ನೀನೇ ನಾನು ನಾನೇ ನೀನು ಅಂತ ಎಂಬುದಾಗಿ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ಏನಾಗುತ್ತೆ, ಎಲ್ಲ ಸಂಶಯ ಬರುತ್ತೆ. ಒಂದಾಗಿಯೂ ನಾವು ತಿಳ್ಕೊಳ್ಬಹುದು, ಅಥವಾ ಇದು ಉಪಾಸನೆ, ಇದಾದರೆ ನಾನೇ ನೀನು ನೀನೇ ನಾನು ಎಂಬುದಾಗಿ ಎರಡು ತತ್ವವನ್ನು ಇಲ್ಲಿ ಹೇಳಿದ್ದಾರೆ. ಹೌದಾನೆ, ಎರಡು ತತ್ವವನ್ನು ಇಲ್ಲಿ ಹೇಳಿದ್ದಾರೆ. ಈ ಎರಡು ತತ್ವವನ್ನು ನಾವೇನಾರು ತೆಗೆದುಕೊಂಡು ಬಿಟ್ಟರೆ ನಿಮ್ಮ ಅದ್ವೈತಕ್ಕೆ ಹಾನಿಯಾಗುತ್ತೆ. ಮತ್ತೆ ಹಾಗಾಗಿ ಇಲ್ಲಿ ಏನಾಗುತ್ತೆ, ಇವೆರಡನ್ನೂ ಕೂಡ ಈ ಉಪಾಸನೆಗಳನ್ನ ಇಲ್ಲಿ ಒಂದು ಅಂತ ನಾವು ತಿಳಿಯಬೇಕಾದದ್ದಿಲ್ಲ ಅಂತ ಹೇಳಿ ಪೂರ್ವ ಪಕ್ಷಿ ವಾದ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಈಗ ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ. ಈ ಭಾಗವನ್ನು ನೋಡೋಣ. ಏನು ಅದು ನೋಡಪ್ಪ, ನಿನ್ನ ಒಂದು ಆಲೋಚನೆ ಅಭಿಪ್ರಾಯ ಇದೆಯಲ್ಲ, ಯಾವುದು ನಿನ್ನ ಒಂದು ತರ್ಕದಿಂದ ಹೇಳಿದೆ ಅದು ಸರಿ ಇಲ್ಲ, ನೀನು ತಿಳ್ಕೊಂಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ಹೇಳಿ ಮತ್ತೇನು ಅಂತಂದ್ರೆ ಏವಂ ಪ್ರಾಪ್ತೆ ಪ್ರತ್ಯಾಹ. ಏವಂ ಪ್ರಾಪ್ತೆ, ಏವಂ ಪ್ರಾಪ್ತೆ ಅಂದ್ರೇನು, ತಸ್ಮಾತ್ ಇಲ್ಲಿ ಹಿಂದೆ ವಾಕ್ಯ ಅದೇ ಐಕರೂಪ್ಯಮೇವ ಮತೇ ವ್ಯತಿಹಾರಾಮ್ನಾಯಸ್ತು ಏಕತ್ವ ದೃಢೀಕಾರಾರ್ಥ ಅಂತ. ಇದು ಏನು ಅಂತಂದ್ರೆ ಈ ಒಂದು ಏಕರೂಪ್ಯಮೇವ, ಇವೆರಡನ್ನೂ ಕೂಡ ಒಂದು ಎಂತಲೇ ತಿಳಿಯಬೇಕು, ಎರಡು ತತ್ವವನ್ನ. ಮತ್ತೆ ವ್ಯತಿಹಾರ ಹೇಳಿದ್ದಾರಲ್ಲ, ಪರಸ್ಪರ ಪರಸ್ಪರ ಹೇಳಿ ಆ ಗುಣಗಳನ್ನು ಹೇಳಿದ್ದಾರಲ್ಲ, ಗುಣ ಏನು, ಅದಕ್ಕೆ ಒಂದು ಗುಣ, ಇದಕ್ಕೆ ಒಂದು ಗುಣ, ಇದು ಅಲ್ಲಿ ತರಬಾರದು ಅದರಲ್ಲಿ ತರಬಾರದು ಅಂತ ಹೇಳಿದ್ದಾರಲ್ಲ. ವ್ಯತಿಹಾರ ಅಂದ್ರೆ ಅದೇ, ಅದು ಕೂಡ ಏಕತ್ವವನ್ನು ದೃಢೀಕರಣಗೊಳಿಸುವುದಕ್ಕೋಸ್ಕರವಾಗಿಯೇ ಹೇಳಿದ್ದಾರೆ ಅಂತ ಹೇಳಿದ ಮೇಲೆ ಅದಕ್ಕೆ ಹೇಳ್ತಾ ಇದ್ದಾರೆ, ಇಲ್ಲಪ್ಪ ನಿನ್ನ ಒಂದು ಚಿಂತನೆ ಲಹರಿ ಇದೆಯಲ್ಲ ಅದು ತಪ್ಪು ಅಂತ ಹೇಳಿ ಈ ರೀತಿಯಾದ ಏವಂ ಪೂರ್ವಪಕ್ಷೆ ಸಂಪ್ರಾಪ್ತೆ ಪ್ರತ್ಯಾಹ ಸಮಾಧತ್ತೆ. ಪ್ರತ್ಯಾಹ ಅಂದ್ರೆ ಒಂದೇ, ಸಮಾಧತ್ತೆ ಅಂತಂದ್ರು ಒಂದೇ. ಸಮಾಧಾನ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ ವ್ಯತಿಹಾರೋ ಎಂ ಆಧ್ಯಾನಾಯ ಆಮ್ನಾಯತೆ ಇತರವತ್. ನೋಡಪ್ಪ, ಇಲ್ಲಿ ಪ್ರಕರಣ ಮತ್ತೆ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಅದು ಪ್ರಕರಣವೇ, ಆದರೆ ಯಾವುದನ್ನ ಕುರಿತು ಹೇಳಿದ್ದಾರೆ ಈ ಎಲ್ಲವನ್ನೂ ಕೂಡ ಪೂರ್ವಾಪರವನ್ನ ವಿಚಾರಿಸಿ ನೋಡಬೇಕು. ಪೂರ್ವಾಪರವನ್ನ ವಿಚಾರಿಸಿ ನೋಡಿ ಅದಕ್ಕೆ ಈ ಒಂದು 6 ಲಿಂಗಗಳನ್ನು ಹೇಳಿದ್ರಲ್ಲ, ಶ್ರುತಿವಾಕ್ಯ ಪ್ರಕರಣ ಸ್ಥಾನ ಸಮಾಖ್ಯಾನಾಂ ಸಮವಾಯೇ ಪಾರದೌರ್ಬಲ್ಯಮರ್ಥ ವಿಪ್ರಕರ್ಷಾತ್ ಅಂತ. ಈ ಶ್ರುತಿ ವಾಕ್ಯ ಮುಂತಾದವುಗಳಿಗೆ ಒಂದು ವೇಳೆ ಮುಂದಿನದು ಹೊಂದುತ್ತಿದ್ದರೂ ಕೂಡ ಹಿಂದಿನದೇನಾಗಿದೆ
ಅದಕ್ಕೆ ಪ್ರಬಲ. ಹಿಂದಿನದಕ್ಕೂ ಹೊಂತಾ ಇದ್ದು ಮುಂದಿನದಕ್ಕೂ ಹೊಂತಾ ಇದ್ರೆ ಏನಾಗತ್ತೆ ಅವಾಗ? ಮುಂದಿನದನ್ನ ಬಿಡಬೇಕು, ಹಿಂದಿನದನ್ನ ತೆಗೆದುಕೊಳ್ಳಬೇಕು. ಕೊನೆಗೇನು? ಶ್ರುತಿ ಲಿಂಗ ವಾಕ್ಯ ಪ್ರಕರಣ. ಲಿಂಗ ವಾಕ್ಯ, ಲಿಂಗ ವಾಕ್ಯ ಅಂತಕ್ಕಂಥದ್ದಲ್ಲಿ ಈ ವಾಕ್ಯ ಅಂತನ್ನೋದ್ರಲ್ಲಿ ಒಂದು ಹೇಳಿದ್ದಾರೆ. ಆದರೆ ಲಿಂಗದಲ್ಲಿ ಅದಕ್ಕಿಂತ ಬೇರೆಯಾಗಿ ಹೇಳಿದರೆ ವಾಕ್ಯ ಬಿಡಬೇಕು, ಲಿಂಗದಲ್ಲಿ ಹೇಳಿರ್ತಕ್ಕಂಥ ಪ್ರಮಾಣ ತಗೋಬೇಕು. ಯಾಕೆ? ಹಿಂದೆಯಿಂದ ಹೇಳಿರ್ತಕ್ಕಂಥದ್ದು ಪ್ರಮಾಣ. ಪ್ರಮಾಣ ಅದು ಬಲವತ್ತರವಾಗಿರ್ತಕ್ಕಂಥದ್ದು. ಎಲ್ಲದಕ್ಕಿಂತಲೂ ಪರಮ ಪ್ರಮಾಣ, ಎಲ್ಲದಕ್ಕಿಂತಲೂ ಬಲವತ್ತಮವಾಗಿರ್ತಕ್ಕಂಥದ್ದು ಯಾವುದು? ಶ್ರುತಿ. ಅದು ಮೊಟ್ಟ ಮೊದಲು. ಆಮೇಲೆ ಲಿಂಗ ವಾಕ್ಯ ಪ್ರಕರಣ ಸ್ಥಾನ ಸಮಾಖ್ಯ ಹೀಗೆ ಇದಾರಲ್ಲ, ಇದನ್ನೆಲ್ಲವನ್ನೂ ಕೂಡ ನಾವು ಪರಿಗಣಿಸಿ ಸಿದ್ಧಾಂತವನ್ನು ಹೇಳಬೇಕು ಅಂಥೇಳಿ ಏನು ಮಾಡ್ತಾರೆ. ಯಥಾ ಇದಕ್ಕೊಂದು ಆಧ್ಯಾನಾಯ ಆಮ್ನ ಇದೇನು, ಇಲ್ಲಿ ಈ ವ್ಯತಿಹಾರ ಬಂದಿದೆಯಲ್ಲ, ನಾನೇ ನೀನು ನೀನೇ ನಾನು ಅಂತಕ್ಕಂಥದ್ದು ಇವೆಲ್ಲ ಬಂದಿದೆ. ಇದು ಆಧ್ಯಾನಾಯ ಆಮ್ನಾಯತೆ. ಇದು ಆಧ್ಯಾನಾಯ, ಇದು ಕೇವಲ ಧ್ಯಾನಕ್ಕೋಸ್ಕರ, ಧ್ಯಾನವನ್ನು ಮಾಡೋದು ಅಂತ ಕೇಳಿದ್ರೆ ಹೇಳುತ್ತದೆ ಅಲ್ವಾ. ಹೀಗೆ ಏನು ಏಕಪ್ರಕಾರವಾಗಿ ಯಾವುದ ಒಂದು ಆ ಗುಣ ಅವೆಲ್ಲ ಇರುತ್ತೆ, ಅದನ್ನೇ ನಿರಂತರವಾಗಿ ತೈಲಧಾರೆಯಂತೆ ಅದನ್ನೇ ಚಿಂತನೆ ಮಾಡ್ತಾ ಇರೋದು, ಅದು ಒಂದು ಧ್ಯಾನ. ಧ್ಯಾನವಾದರೂ ಕೂಡ ಅದೇನಾಗಿದೆ, ಅದು ಕ್ರಿಯೆಗಿಂತ ಬೇರೆಯಾಗಿಲ್ಲ. ಅದು ಕ್ರಿಯೆಗಿಂತ ಬೇರೆಯಾಗಿಲ್ಲ. ಯಾವುದೋ ಯಜ್ಞಯಾಗ ಮಾಡೋದು ಕ್ರಿಯೆ, ನಮ್ಮ ಕಣ್ಣಿಗೆ ಕಾಣುತ್ತೆ, ಅದರಂತೆ ಇದೂ ಕೂಡ ಕ್ರಿಯೆಯೇ. ಇದು ಯಾವುದಿದು? ಇದಂದ್ರೆ ಇದು ಮಾನಸಿ ಕ್ರಿಯಾ, ಮಾನಸಂಕರ್ಮ. ಇದು ಮಾನಸಿ ಕ್ರಿಯೆ, ಇದು ಅಂತ ಒಟ್ಟಲ್ಲಿ ಕ್ರಿಯೆ ಇದು ಅಂತ ಹೇಳಿ ಏನು ಹಾಗಾಗದೆ ಯಥಾ ಇತರೆ ಸರ್ವಾತ್ಮತ್ವ ಪ್ರಭೃತಯ ಆಧ್ಯಾನಾಯ ಆಮ್ನಾಯಂತೆ ತದ್ವತ್. ಹೇಗೆ ಸರ್ವಾತ್ಮತ್ವ ಪ್ರಭೃತಯ ಇತರೆ ಅಂದ್ರೆ ಸರ್ವಾತ್ಮತ್ವವೇ ಮುಂತಾದವನ್ನು ಹೇಳತಕ್ಕಂತಹ ಬೇರೆಯ ವಾಕ್ಯಗಳು, ಬೇರೆಯ ವಾಕ್ಯಗಳು ಬೇರೆ, ಅವು ಕೂಡ ಏನು ಆಧ್ಯಾನಾಯ ಆಮ್ನಾಯಂತೆ, ಕೇವಲ ಧ್ಯಾನಕ್ಕೋಸ್ಕರ ವೇದಗಳಲ್ಲಿ ಪಠಿಸಲ್ಪಟ್ಟಿದೆ. ಅದೇ ರೀತಿ ಇಲ್ಲೂ ಕೂಡ, ಇದು ಕೂಡ ಧ್ಯಾನಕ್ಕಾಗಿ ಹೇಳಿರತಕ್ಕಂಥ ವಿಚಾರ ಅಷ್ಟೇ ಹೊರತು ಧ್ಯಾನ ಆಗುತ್ತೆ, ಧ್ಯಾನದಿಂದ ಅಂತಃಕರಣ ಶುದ್ಧವಾಗುತ್ತೆ, ಅಂತಃಕರಣ ಶುದ್ಧವಾದ ಮೇಲೆ ವಾಕ್ಯಾರ್ಥ ಜ್ಞಾನವಾಗುತ್ತೆ, ವಾಕ್ಯಾರ್ಥ ಜ್ಞಾನವಾಯಿತು ಅಂತಂದ್ರು ಒಂದೇ, ಸಂಸಾರದಿಂದ ಬಿಡುಗಡೆ ಆಯಿತು ಅಂತಂದ್ರು ಒಂದೇ. ಹೀಗಾಗಿ ಕ್ರಮಮುಕ್ತಿ ಆಗಬಹುದು, ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇಲ್ಲಿ ಬಂದಿರತಕ್ಕಂಥದ್ದು ಇದು ಆಧ್ಯಾನಾಯ, ಕೇವಲ ಧ್ಯಾನಕ್ಕೋಸ್ಕರ ಬಂದಿರತಕ್ಕಂಥದ್ದು ಅಂತ ಹೇಳಿ. ಹಾಗೆ ಇತರೇ ಸರ್ವ, ಈ ಇತರ ಕಡೆಯಲ್ಲೂ ನೋಡಿ, ಸರ್ವಾತ್ಮತ್ವವನ್ನು ಹೇಳುವಾಗ, ಭಗವಂತನನ್ನು ಹೇಳುವಾಗ ಗುಣಗಳನ್ನು ಹೇಳಿದ್ದಾರೆ, ಬೇಕಾದಷ್ಟು ಗುಣಗಳು. ಸತ್ಯಕಾಮ, ಸತ್ಯ ಸಂಕಲ್ಪ ಅಂತ ಹೇಳಿ ಬೇಕಾದಷ್ಟು ಗುಣಗಳನ್ನು ಹೇಳಿದ್ದಾರಲ್ಲ, ಅವೆಲ್ಲ ಏನು? ಆ ಧ್ಯಾನಕ್ಕೋಸ್ಕರ. ಆ ರೀತಿ ಆ ಧ್ಯೇಯ ತತ್ವವನ್ನ ಧ್ಯಾನದಿಂದ ನಾವು ಅದನ್ನ ಸಾಕ್ಷಾತ್ಕಾರಗೊಳಿಸಿಕೊಳ್ಳಬೇಕು ಅಂದ್ರೆ ಏನೋ ಮಾಡಬೇಕು ಒಟ್ಟಲ್ಲಿ. ಅಲ್ಲೆಲ್ಲ ಏನಾಗಿದೆ ಮುಖ್ಯವಾಗಿ ಹೇಳೋದಾದ್ರೆ ತ್ರಿಪುಟಿ ಇದ್ದೇ ಇದೆ. ಧ್ಯಾನದಿಂದ ನಾವು ಯಾವುದೋ ಧ್ಯೇಯ ಇರುತ್ತೆ, ಧ್ಯೇಯವನ್ನು ನಾವು ಮುಟ್ಟಬೇಕು ಅಂತಕ್ಕಂಥದ್ದು. ಅಲ್ಲಿ ಹೀಗೆ ಆ ಎಲ್ಲ ಕಡೆಯಲ್ಲಿಯೂ ಕೂಡ ಹೇಳಿರತಕ್ಕಂಥದ್ದು ಗುಣಗಳನ್ನು ಹೇಳಿರುತ್ತೆ. ಅದೇ ರೀತಿ ಇಲ್ಲೂ ತಿಳಿಯಬೇಕು ಅಂತ. ತಥಾ ಹಿ ವಿಶಿಂಶಂತಿ ಸಮಾಮ್ನಾತಾರ ಉಭಯೋಚ್ಚಾರಣೇನ ತ್ವಮಹಮಸ್ಮಿ ಅಹಂಚ ತ್ವಮಸಿ ಇತಿ. ಅದೇ ರೀತಿ ಹಾಗೆಯೇ ವಿಶಿಂಶಂತಿ ವಿಶೇಷಿಸಿ ಹೇಳಿದ್ದಾರೆ. ಯಾರು? ಸಮಾಮ್ನಾತಾರ ಅಂದೇನು? ವೇದವನ್ನ ಪಠಿಸತಕ್ಕಂತಹವರು, ವೇದಾಧ್ಯಾಯಿಗಳು ಅವರು. ಯಾರವರು? ಸಮಾಮ್ನಾತಾರ. ಉಭಯೋಚ್ಚಾರ ಏನ್ ಪಠಿಸ್ತಾರೆ ಅಂದ್ರೆ ಉಭಯೋಚ್ಚಾರಣೇನ ಎರಡೂ ರೀತಿ ಹೇಳುವುದರಿಂದ ಏನಂತ? ತ್ವಂ ಅಹಮಸ್ಮಿ, ನೀನು ನಾನಾಗಿದ್ದೇನೆ, ಅಹಂಚ ತ್ವಮಸಿ,
ನಾನೇ ನೀನು ಆಗಿದ್ದೀಯೇ ಅಂತ ಹೇಳಿ ಪಾರಸ್ಪರಿಕ ಭಾವ ಇದೆಯಲ್ಲ. ತಚ್ಚ ಉಭಯ ರೂಪಾಯಾಮ್ ಮತವು ಕರ್ತವ್ಯಾಯಾಮ್ ಅರ್ಥವದ್ಭವತಿ. ಹೀಗೆ ಇದನ್ನ ಈ ಎರಡೂ ವಿಶೇಷಿಸಿ ನಾವು ಇದನ್ನ ಧ್ಯಾನಕ್ಕೋಸ್ಕರ ಹೇಳಿದ್ದು. ಅಲ್ಲಿಯ ಗುಣ ಅಲ್ಲಿಗೆ, ಇಲ್ಲಿಯ ಗುಣ ಇಲ್ಲಿಗೆ. ರಾಮನನ್ನು ಧ್ಯಾನ ಮಾಡ್ತಾ ಇದ್ದಾನೆ, ಕೃಷ್ಣನನ್ನು ಧ್ಯಾನ ಮಾಡ್ತಾ ಇದ್ದಾನೆ. ಕೃಷ್ಣನನ್ನು ರಾಮನನ್ನು ಧ್ಯಾನ ಮಾಡ್ತಾ ಇದ್ದಾಗ ರಾಮನಿಗೆ ಕೆಲವು ಗುಣಗಳನ್ನು ಹೇಳಿದ್ದಾರೆ, ಕೃಷ್ಣನಿಗೆ ಕೆಲವು ಗುಣಗಳನ್ನು ಹೇಳಿದ್ದಾರೆ. ಇವೆಲ್ಲ ಏನು ವಿಶೇಷ. ಕೃಷ್ಣನ ಗುಣ ಕೃಷ್ಣನಿಗೆ, ರಾಮನ ಗುಣ ರಾಮನಿಗೆ. ಹೌದು ತಾನೆ? ಈಗ ಕೃಷ್ಣ ರಾಮನ ಗುಣ ಒಂದಿದೆಪ್ಪ, ಏನಂತಾರವನು, ಅವನಿಗೆ ಒಂದು ನಿಯಮ ಆಯಿತು, ಅದನ್ನ ಕೃಷ್ಣನಿಗೆ ತರಬಾರದು. ರಾಮನಿಗೆ ಮಾತ್ರ ವಿಶೇಷತೆ ಹೇಳಿದ್ದಾಗಿದೆ ಇದು. ಆದ್ದರಿಂದ ಇದು ಹೊಂದಬೇಕಾದರೆ ಏನು, ಉಭಯ ರೂಪಾಯ ಮತವು ಕರ್ತವ್ಯ. ಅಂದರೆ ಎರಡೂ ಬೇರೆ ಬೇರೆ ಎಂಬುದಾಗಿ ಅರ್ಥ ಮಾಡಿದರೆ ಮಾತ್ರ ಇದು ಅರ್ಥವದ್ಭವತಿ, ಅಂದರೆ ಹೊಂದುತ್ತೆ, ಅರ್ಥವತ್ತಾಗಿ ಆಗುತ್ತೆ. ಅನ್ಯಥಾ ಹಿ ಇದಂ ವಿಶೇಷೇಣ ಉಭಯಾಮ್ನಾನಂ ಅನರ್ಥಕಂ ಸ್ಯಾತ್. ಹಾಗಿಲ್ಲದೆ ಹೋಗಿಬಿಟ್ಟರೆ, ಯಾವುದನ್ನ ಒಂದು ಎಂಬುದಾಗಿ ತಿಳಿದು ಬಿಟ್ಟರೆ ಏನಾಗುತ್ತೆ, ಈ ವಿಶೇಷೇಣ ಉಭಯಾಮ್ನಾನಂ, ವಿಶೇಷಿಸಿ ಎರಡು ಹೇಳಿದ್ದಾರಲ್ಲ, ಯಾವುದು, ನೀನೇ ನಾನಾಗಿದ್ದೀಯೇ ಒಂದು, ನಾನೇ ನೀನಾಗಿದ್ದೀನಿ ಒಂದು, ಇದು ಹೇಳಿದಲ್ಲ. ಇದು ಏನಾಗುತ್ತೆ, ಇದಕ್ಕೆ ಅರ್ಥವೇ ಇರೋದಿಲ್ಲ. ಯಾವಾಗ ನೀನು ಬೇರೆ ನಾನು ಬೇರೆ, ಹೌದು ತಾನೆ? ಈಗ ನೀನು ನಾನು ಅಂತನ್ನುವಾಗ ನಿನಗೆ ಒಂದು ಗುಣಗಳನ್ನು ಹೇಳಿದ್ದಾರೆ, ನನಗೆ ನೀನು ಅಂದರೆ ನೀನು ತತ್ವ, ಆ ತತ್ವಕ್ಕೆ ಒಂದು ಗುಣ ಹೇಳಿದ್ದಾರೆ. ನಾನು ಅಂತ ಒಂದು ತತ್ವ ಇದೆಯಲ್ಲ, ಅದಕ್ಕೊಂದು ಗುಣ ಹೇಳಿದ್ದಾರೆ. ಉದಾಹರಣೆಗೆ ಏನು ಆಗುತ್ತೆ, ಏನು ಹೇಳಿದ್ದಾರೆ ಅಂದರೆ ನೋಡಿ, ನೀನು ಅಂತ ಯಾರನ್ನ ಈ ಹೇಳ್ತಾ ಇದ್ದಾನೋ ಇವನು, ಆ ನೀನು ಎಂಥ ಗುಣ ಅದು ಎಂತಹ ಗುಣ ಅಂತಂದರೆ ಅದು ಈ ಒಂದು ಸರ್ವಶಕ್ತ, ಸರ್ವಾತ್ಮವ, ಸರ್ವಜ್ಞ, ಅದು ಸರ್ವಜ್ಞ. ಇನ್ನು ನಾನು ಎಂಬುದು ಹೇಳ್ತಾನೋ ಅದು ಯಾವುದಾಗಿದೆ, ಅದು ಸರ್ವಜ್ಞ ಅಲ್ಲ. ನಾನು ಅಂತಕ್ಕಂಥ ಇವನು ಯಾರು ಹೇಳ್ತಾ ಇದ್ದಾನೆ, ಜೀವ. ಇವನೇನು, ಇವನ ಕಿಂಚಿಜ್ಞ. ಹೀಗಾಗಿ ಏನಾಗಿದೆ, ಅವನು ಸರ್ವಜ್ಞನೇ ಹೌದು, ಇವನ ಕಿಂಚಿಜ್ಞನೇ ಹೌದು. ಇಲ್ಲ, ಸರ್ವಜ್ಞತ್ವವನ್ನ ಇವನಿಗೆ ತರಬಾರದು, ಕಿಂಚಿಜ್ಞತ್ವವನ್ನ ಅವನಿಗೆ ಹಾಕಬಾರ್ದು. ಹಾಕ್ಬಿಟ್ಟೇನಾಗುತ್ತೆ, ಆವಾಗ ಏನಾಗುತ್ತೆ, ಈ ಒಂದು ಪರಮಾತ್ಮ ಅವನ ಗುಣ ಅದೆಲ್ಲ ಹೋಗಿಬಿಡುತ್ತೆ. ಅವನು ಕಿಂಚಿಜ್ಞ ಅಂತ ಆಗ್ಬಿಟ್ಟು ಏನಾಗುತ್ತೆ, ಆಮೇಲಿಂದ ಅಂಥರನೇ ಅವನು ಆಗ್ಬಿಡ್ತಾನೆ, ಅವನ ಥರ ನಾವಾಗ್ಬಿಡ್ತೀವಿ, ಅದು ಒಂಥರ ಅವನಾಗ್ತಾನೆ. ಹೀಗಾಗಿ ಏನಾಗುತ್ತೆ, ಈ ಹಾಗೆ ಮಾಡಬಾರ್ದು. ಉಭಯಾಮ್ನ, ಎರಡೂ ಕಡೆ ಏನಾದ್ರು ಈ ಒಂದು ವಿಶೇಷವಾಗಿ ಹೇಳಿರುವುದರಿಂದ ಬೇರೆ ಬೇರೆ ಅಂತ ತಿಳಿಯಬೇಕು ಅಂತ ಹೇಳಿ, ಏಕೇನೈವ ಕೃತತ್ವ ಅಂತಂದ್ರೆ ಒಂದನ್ನ ಕುರಿತು ಹೇಳಿದ್ದಾರೆ. ಒಂದು ತ್ವಮ್ ಅಂತಂದ್ರೆ ಒಬ್ಬ, ಅಹಂ ಅಂತಂದ್ರೆ ಒಬ್ಬ, ಇವನಿಗೆ ಒಂದು ಗುಣ, ಅವನಿಗೆ ಒಂದು ಗುಣ. ಹೀಗಿರೋದ್ರಿಂದ ಬೇರೆ ಬೇರೆಯಾಗಿ ತಿಳಿಯಬೇಕು. ರಾಮನ್ನು ಕೃಷ್ಣನಿಗೂ ಎರಡು ಗುಣ ಹೇಳಿದ್ದಾರೆ, ಒಂದಕ್ಕೊಂದು ಬೇರೆ ಬೇರೆ. ನಾನು ಉಭಯಾಮ್ನಾನಸ್ಯ ಅರ್ಥ ವಿಶೇಷೇ ಪರಿಕಲ್ಪ್ಯಮಾನೆ. ಈ ಒಂದು ಆಕ್ಷೇಪಣೆ ಹಾಕ್ಬಿಟ್ಟ ಅವನು. ಅಲ್ಲ ಸ್ವಾಮಿ, ನೀವು ಎರಡೂ ಕಡೆ ಹೇಳಿದ್ದಾರಲ್ಲ, ಅದಕ್ಕೆ ಅರ್ಥ ವಿಶೇಷವಾದ ಅರ್ಥ, ಬೇರೆ ಬೇರೆ ಅರ್ಥ. ನೀನು ಕಿಂಚಿಜ್ಞ ಅಂದರೆ ಏನೋ ಬೇರೆ ಬೇರೆ ಅರ್ಥ ಗುಣ, ಅದನ್ನು ನೀವು ಪರಿಕಲ್ಪಿಸಿ ಹೇಳಿಬಿಟ್ಟರೆ ಆಗ ಏನಾಗುತ್ತೆ, ದೇವತಾಯ ಸಂಸಾರಿ ಆತ್ಮತ್ವಾಪತ್ತೆ ನಿಕರ್ಷ. ಎರಡೂ ಅವನು, ನೀವು ಎರಡೂ ಬೇರೆ ಬೇರೆ ತತ್ವಗಳು. ಅವನಿಗೆ ಒಂದು ಗುಣ ಸರ್ವಜ್ಞತ್ವ, ಇವನಿಗೆ ಒಂದು ಗುಣ ಕಿಂಚಿಜ್ಞತ್ವ. ನೀವು ಎರಡನ್ನೂ ಕೂಡ ಉಭಯಾಮ್ನಾನ ಹೇಳಿದ್ದಾರೆ, ಎರಡೂ ಕೂಡ ಹೇಳಿದ್ದಾರೆ, ಶ್ರುತಿಗಳಲ್ಲಿ ಎರಡೂ ಕೂಡ ಹೇಳಿದ್ದಾರೆ. ಹೇಳಿದ್ದರೆ ಏನಾಗಿದೆ, ನೀವು ಹೇಳ್ತಂಗೆ ಎರಡೂ ಕೂಡ ಬೇರೆ ಬೇರೆ ಗುಣಗಳು.
ಒಂದು ಪಕ್ಷ ಇವೆರಡೂ ಬೇರೆ ಬೇರೆ ಅಲ್ಲ, ಒಂದೇ ಅಂತ ತಿಳಿದ್ರೆ ಏನಾಗುತ್ತೆ, ಏನಾಗ್ಬೋದು ಅಂತಂದ್ರೆ, ನಾನು ಉಭಯಾಮ್ನಾನಸ್ಯ ಅರ್ಥವಿಶೇಷ ಪರಿಕಲ್ಪನೆ, ಅರ್ಥವಿಶೇಷವನ್ನು ಹೇಳುವುದಾದರೆ, ಇವನು ಕಿಂಚಿಜ್ಞ ಸರ್ವಜ್ಞ ಅಂತ ಹೇಳೋದಾದರೆ ಅವಾಗ ಏನಾಗುತ್ತೆ, ನಿಮ್ಮ ಸಿದ್ಧಾಂತ ಏನು, ಏಕಮೇವಾದ್ವಿತೀಯವಾದ ಪರಮಾತ್ಮ. ನಮ್ಮದವಾದ ಇವನೇನು ದ್ವೈತಿ ಅಂದರೆ ಈಗಿನ ದ್ವೈತಿ ಥರ ಅಲ್ಲ, ಜೀವಾತ್ಮ ಪರಮಾತ್ಮ ಬೇರೆ ಅಂತ ಹೇಳೋನಲ್ಲ. ಇವನು ಕೂಡ ಉಪಾಸನೆಯಿಂದ ಏನೋ ಐಕ್ಯಾನೋ ಏನೋ ಹೇಳ್ತಕ್ಕಂಥವನು ಇವನು. ಪರಮಾತ್ಮ ಪರಮಾತ್ಮನಿಗೂ ಜೀವ ಏಕತ್ವ ಹೇಳ್ತಕ್ಕಂಥವನೇ ಇವನು. ಹಾಗೇನಾಗುತ್ತೆ, ನಿಮ್ಮ ಪರಮ ಸಿದ್ಧಾಂತ ಇದೆ ಏಕತ್ವ ಅಂತಕ್ಕಂಥದ್ದು, ಅದು ಹೇಗೆ ಹೊಂದುತ್ತೆ ಸ್ವಾಮಿ? ಅವನು ನೀವನು ಅಂತ ಆಗ್ಬಿಟ್ರೆ ಕಿಂಚಿಜ್ಞತ್ವ ಇವನು ಬರುತ್ತೆ, ಸರ್ವಜ್ಞತ್ವ ಅವನು ಹೋಗುತ್ತೆ, ಏನೇನೋ ಈ ಒಂದು ವಿಶೇಷಗಳಲ್ಲೆಲ್ಲ ಹೋಗಿಬಿಡುತ್ತೆ ಅವಾಗ. ಮತ್ತು ಹೀಗಾಗ್ಬಿಟ್ರೆ ಆಗುತ್ತಲ್ಲ, ಹೇಗೆ ಸ್ವಾಮಿ ಇದನ್ನ ಅಂತಂದ್ರೆ, ನೈಷ ದೋಷ, ಇದೇನು ದೋಷ ಅಲ್ಲಪ್ಪ, ಇದೇನು ದೊಡ್ಡ ದೋಷ ಏನಲ್ಲ. ಐಕಾತ್ಮ್ಯ ಶೈವ ಅನೇನ ಪ್ರಕಾರೇಣ ಅನುಚಿಂತ್ಯಮಾನತ್ವ. ನೀನು ಹೇಳಿದೆ ನಿಮ್ಮ ಸಿದ್ಧಾಂತ ಏನು, ಐಕಾತ್ಮ್ಯ ಭಾವ ಏಕೆ ಬಂದೆ ಅಂತ. ಹೀಗಾದರೆ ಎರಡಕ್ಕೂ ಕೂಡ ಇವನಿಗೆ ಕಿಂಚಿಜ್ಞ ಅಂತ ಆಗ್ಬಿಡುತ್ತೆ, ಅವನ ಪರಮಾತ್ಮ ಕಿಂಚಿಜ್ಞ ಅಂತ ಆಗ್ಬಿಡುತ್ತಲ್ಲ, ನಿಕರ್ಷ ಪ್ರಾಪ್ತವಾಗ್ಬಿಡುತ್ತಲ್ಲ, ಅಂದರೆ ಕೀಳರಿಮೆ ಪ್ರಾಪ್ತವಾಗ್ಬಿಡುತ್ತಲ್ಲ ಅವನಿಗೆ ಅಂತಂದರೆ, ಏನಿಲ್ಲಪ್ಪ, ಇದು ಹೇಳಿರ್ತಕ್ಕಂತಹದ್ದು ಎರಡೂ ಗುಣಗಳನ್ನು ವಿಶೇಷತೆ ಹೇಳಿರತಕ್ಕಂತಹದ್ದು ಏನು ಅಂದರೆ, ಐಕಾತ್ಮಸ್ಯೈವ ಅನೇನ ಪ್ರಕಾರಣ ಅನಿಸಿದೆ. ಐಕಾತ್ಮ್ಯವನ್ನೇ ಈ ಪ್ರಕಾರದಿಂದ ಅನುಸರಿಸಿ ಇಲ್ಲಿ ಚಿಂತನೆ ಮಾಡಲ್ಪಟ್ಟಿದೆ. ಏಕಾತ್ಮನೇ ಚಿಂತನೆ ಮಾಡಿದೆ. ಏನು ನೀನು ಹೇಳೋದ, ಏನು ಇವನಿಗೆ ಅದು ಹೋಗೋದು ಕಿಂಚಿಜ್ಞ ಸರ್ವಜ್ಞ, ಇವನು ಪರಮಾತ್ಮ ಸರ್ವಜ್ಞ, ಜೀವ ಕಿಂಚಿಜ್ಞ ಅಂತ ಏನೂ ಆಗೋದಿಲ್ಲ. ಏನು ಇದು ಏಕತ್ವ ನಿರ್ಧಾರ ಮಾಡೋದಕ್ಕೋಸ್ಕರ ಬಂದಿದೆ ಅಂತಂದ್ರೆ, ನನು ಏವಂ ಸತಿ ಸಯೇವ ಏಕದೃಢೀಕಾರ ಪದ್ಯೇತ. ಹೀಗಾದರೆ ಇಷ್ಟೆಲ್ಲ ಯಾಕೆ ಸ್ವಾಮಿ ಹೇಳಬೇಕು? ಏಕತ್ವ ದೃಢೀಕರಣ ಆಗಿ ಆಯ್ತಲ್ಲ, ಅದರಿಂದಲೇ ನೀವು ಹೇಳ್ತೀರಿ ವಿಶಂಶಂತಿ ವಿಶೇಷಿತ ತಿಳಿಯಬೇಕು ಒಂದಲ್ಲ ಅಂತ ಹೇಳ್ತೀರಿ. ಏಕತ್ವ ದೃಢೀಕರಣ ಆಯ್ತಲ್ಲ ಅಂತಂದ್ರೆ, ನೋಡಪ್ಪ, ಏಕತ್ವವನ್ನ ಅದಕ್ಕೆ ಹೇಳ್ತಾರೆ ನೋಡಿ, ಒಂದು ಮುಖ್ಯವಾದ ಭಾಗ ಇದು. ನ ವಯಂ ಏಕತ್ವ ದೃಢೀಕಾರಂ ವಾರಯಾಮಃ. ನಾವು ಪರಮಾತ್ಮ ಏಕಮೇವಾದ್ವಿತೀಯನಾಗಿದ್ದಾನೆ ಎಂಬುದನ್ನು ಯಾವತ್ತೂ ಕೂಡ ನಾವು ದೂರವಾಗಿರಿಸುವುದಿಲ್ಲ, ನಾವು ದೂರ ತಳ್ಳುವುದಿಲ್ಲ. ಅದೇ ನಮ್ಮ ಸಿದ್ಧಾಂತ. ಮತ್ತೇನು ಇಲ್ಲಿ ಅಂತಂದ್ರೆ, ಕಿಂತರ್ಹಿ ವ್ಯತಿಹಾರೇಣ ಇಹ ದಿರೂಪಾಮತಿ ಕರ್ತವ್ಯ ವಚನ ಪ್ರಾಮಾಣ್ಯತ್ಯ. ಇಲ್ಲಿ ಮತ್ತೆ ಇಷ್ಟೇ ವಿಶೇಷ ಇದೆ. ವ್ಯತಿಹಾರೇಣ ಅಂದರೆ ಈ ಪರಸ್ಪರ, ಇವನಿಗೆ ಇದು ಅವನಿಗೆ ಅದು ಅಂತ, ನೀನೇ ನಾನಾಗಿದ್ದೀಯೇ, ನಾನೇ ನೀನಾಗಿದ್ದೀನಿ ಅಂತ ವ್ಯತಿಹಾರದಿಂದ ಹೇಳಿದ ದಿರೂಪ. ಇದು ಹೀಗೆ ನೀನು ನಾನು ಎಂತಕ್ಕಂತಹ ಒಂದು ಇದು ಉಪಾಸನೆಗಾಗಿ ಹೇಳಿರ್ತಕ್ಕಂಥ ಇದು ಉಪಾಸನೆ ಇದೆಯಲ್ಲ, ಇಲ್ಲಿ ಎರಡನ್ನೂ ಕೂಡ ದಿರೂಪ ಮತಿ ಅಂದರೆ ಎರಡು ಬೇರೆ ಬೇರೆ ಅಂತಲೇ ತಿಳಿಯಬೇಕು. ಏನೋ ಗೊಂದಲ ಆಗೋಯ್ತಲ್ಲ ಸ್ವಾಮಿ, ಬೇರೆ ಅಂತಂತೀರಿ ಇದಂತೀರಿ, ಇದು ಮೂರನೇ ಹೇಳ್ತಾನೆ, ಏನೋ ಗೊಂದಲ ಆಗೋಯ್ತು, ಬೇರೆ ಅಂತ ತಿಳಿಬೇಕು ಯಾಕೆ? ನೀವು ಹೇಳ್ತೀರಿ ಏಕದೃಢೀಕರಣ ಆಗುತ್ತೆ ಅದಕ್ಕೋಸ್ಕರ ಬಂದಿತ್ತು ಅಂತೀರಿ, ಯಾಕೆ ಅಂದರೆ ಇದು ಇಷ್ಟೇ ಮುಖ್ಯವಾದ ಭಾಗ. ಇಷ್ಟೇ ಏನು, ಒಂದು ವೇಳೆ ಇದನ್ನ ಏಕತ್ವವೇ ಎರಡನ್ನೂ ಕೂಡ ಒಂದಾಗಿ ತಿಳಿಯಬೇಕು, ಬೇರೆ ಬೇರೆಯಾಗಿ ತಿಳಿಯಬಾರದು ಅಂತೇನಾದರೂ ಹೇಳಿಬಿಟ್ಟರೆ ಆಗ ಸಿದ್ಧಾಂತ ಏನಾಗುತ್ತೆ, ಬಿದ್ದು ಹೋಗ್ಬಿಡುತ್ತೆ. ಯಾವ ಸಿದ್ಧಾಂತ? ಈ ತಸ್ಮಾತ್ ಜ್ಞಾನಮೇಕಂ ಉಕ್ತ್ವಾ ಕ್ರಿಯಾಯಾ ಗಂಧ ಮಾತ್ರಸ್ಯಾಪಿ ಅನುಪ್ರವೇಶ ಹೇನೋಪಪದ್ಯತೆ ಅಂತ ಹೇಳಿದ್ರಲ್ಲ, ಅದು ಬಿದ್ದೋಯ್ತು. ಯಾಕೆ ಬಿದ್ದೋಯ್ತು ಅಂದರೆ, ಇದು ಉಪಾಸನೆಯಿಂದಲೂ ಕೂಡ ಈ ಆತ್ಮೈಕತ್ವ ಅಂತ ಏನಿದೆಯಲ್ಲ, ಆತ್ಮೈಕತ್ವ ಅಂದರೆ ಕೈವಲ್ಯ ಸ್ಥಿತಿ ಅಂದರೆ ಸಂಸಾರದಿಂದ ಬಿಡುಗಡೆ ಅಂತಂದ್ರೂ ಒಂದೇ, ಉಪಾಸನೆಯಿಂದಲೂ ಕೂಡ ಸಾಧ್ಯ ಅಂತ ಆಗಿಬಿಡುತ್ತೆ. ಅದು ಎಂದಿಗೂ ಸಾಧ್ಯವಿಲ್ಲ ಎಂಬುದಾಗಿ
ಇದೆಲ್ಲ ತಗೊಂಡು ವಿಚಾರ ಮಾಡಿ, ಇದೆಲ್ಲ ಬಹಳ ಈ ಬಹಳ ಸೂಕ್ಷ್ಮವಾದಂಥ ವಿಷಯಗಳು, ಸರಿಯಾಗಿ ತಲೆ ಹೋಗೋದಿಲ್ಲ. ಆದರೆ ಇಷ್ಟೇ ಇದು ಭಾಗ ಏನು, ಅಲ್ಲಿ ಎರಡೂ ಕೂಡ ಒಂದು ತಲೆ ಇದೆ, ಒಂದು ಭಾವನೆ ಬರುತ್ತೆ. ಆದರೂ ಕೂಡ ಬೇರೆ ಕಡೆ ಉಪಾಸನೆಗಳಲ್ಲಿ ಗುಣಗಳನ್ನ ಅದಕ್ಕೆ ತಕ್ಕಂತೆ ಅಷ್ಟಕ್ಕೆ ಹೇಳಿರುವಂತೆ ಇಲ್ಲಿಯೂ ಕೂಡ ಅಷ್ಟಕ್ಕೆ ತಿಳಿಯಬೇಕಷ್ಟೆ. ಆದರೆ ಇದು ಏಕತ್ವವನ್ನ ಸಿದ್ಧ ಮಾಡುವುದಕ್ಕಾಗಿ ಇದು ದಾರಿಯಾಗಿದೆ, ಮಾರ್ಗವಾಗಿದೆ, ಸಾಧನವಾಗಿದೆ ಅಂತ ಅನ್ನೋದನ್ನು ನಾವೇನು ಅಲ್ಲಗೊಳಿತಾ ಇಲ್ಲ, ಇರಬಹುದು. ಆದರೆ ಇದರಿಂದಲೇ ಸಂಸಾರ ನಿವೃತ್ತಿ ಅಂತಕ್ಕಂಥದ್ದು ಮಾತ್ರ ಸಾಧ್ಯವಿಲ್ಲ. ಇಷ್ಟೇ ಇದ್ರ ಸಾರಾಂಶ ಅಂತಕ್ಕಂಥದ್ದು ನೋಡಿ. ನಹಿ ಕಿಂತರಿ ವ್ಯತಿಹಾರೇಣ, ಈ ವ್ಯತಿಹಾರ ಪರಸ್ಪರ ಭಾವದಿಂದ ವಿರೂಪಾಮತಿ ಕರ್ತವ್ಯ. ಎರಡು ವಿಧವಾಗಿ ನಾವು ಚಿಂತನೆ ಮಾಡಬೇಕು. ವಚನ ಪ್ರಾಮಾಣ್ಯ ಹೇಗೆ, ಅದು ಬಾಯಿ ಬಿಟ್ಟು ಶ್ರುತಿ ಆ ವಾಕ್ಯಗಳಿಂದಲೇ ಹೇಳ್ತಾ ಇದೆ. ಏನಂತ, ನೀನು ನಾನು, ನಾನು ನೀನು, ನೈನು ನಾನು ಅಂತಕ್ಕಂಥದ್ದು ಎರಡು ವಿಧವಾಗಿ ಹೇಳ್ತಾ ಇದೆ ಅಂತಂದ್ಬಿಟ್ಟು ನೈಕ ರೂಪ ಇತ್ಯೇತಾವತ್ ಉಪಪಾದಯಾಮ. ಅಷ್ಟೇ ಹೊರತು ನ ಏಕರೂಪ, ಎರಡನ್ನೂ ಕೂಡ ಇಲ್ಲಿ ಒಂದೇ ನೋಡಿ. ನೀನು ನಾನು, ನಾನೇ ನೀನು ಅಂತ ಎರಡು ಒಂದೇ, ಎರಡು ಒಂದೇನೆ ಅಂತೆ. ಹಾಗೇನಾದ್ರು ತೀರ್ಮಾನ ಮಾಡಿಬಿಟ್ರೆ ಎರಡು ಒಂದೇ ಅಂತ ಏನಾಗುತ್ತೆ, ಓಹೋ ಉಪಾಸನೆಯಿಂದಲೂ ಕೂಡ ಇದು ಸಾಧ್ಯ ಅಂತ ಆಗಿಬಿಡುತ್ತೆ. ಆದ್ದರಿಂದ ಅದನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಅದೊಂದಲ್ಲ, ಸರಿ ಇಲ್ಲ ಈ ವಿಷಯಕ್ಕೆ. ಜ್ಞಾನಮೇಕಮ, ಜ್ಞಾನ ಒಂದೇ. ಯಾಕೆ ಅಂದರೆ ಈ ಉಪಾಸನೆಯನ್ನ ಮಾಡಿ ನಾವು ಏನನ್ನೋ ಶುದ್ಧಿಯನ್ನು ಅಂತಃಕರಣ ಶುದ್ಧಿಯನ್ನು ಮಾಡಿಕೊಂಡು ಮೋಕ್ಷವನ್ನು ಪಡೆಯಬೇಕಾದದ್ದಿಲ್ಲ, ಮೋಕ್ಷವು ಪಡೆಯತಕ್ಕದ್ದೇ ಅಲ್ಲ ಅದು ಅಂತ ಹೇಳಿ ಅದಕ್ಕಾಗಿ ಸಿದ್ಧ ಮಾಡ್ತಾ ಇದ್ದಾರೆ. ಮತ್ತು ಫಲತಸ್ತು ಏಕರೂಪತ್ವ ನೋಡಿ, ಇಲ್ಲಿ ಫಲತಸ್ತು ಏಕತ್ವಮಿಪಿ ದೃಢೀಭವತಿ ಅಂತಂದ್ರೇನು, ಈ ಒಂದು ಫಲ ಅಂದರೆ ಈ ಒಂದು ಇದರ ಒಂದು ಫಲ, ಇದರಿಂದ ಒಂದು ಏನು ಸಿದ್ಧವಾಗುತ್ತೆ, ಏನು ಬರುತ್ತೆ, ನಾವು ಆಗಬಹುದು ಅಂತಂದರೆ ಏಕತ್ವವೂ ಕೂಡ ದೃಢೀಭವತಿ ಅಂದರೆ ದೃಢೀಕರಣಗೊಳ್ಳುತ್ತದೆ, ಗಟ್ಟಿಯಾಗ್ತದೆ. ಮತ್ತೆ ಅದಕ್ಕೊಂದು ಇದು ಕೊಡ್ತಾರೆ ಉದಾಹರಣೆಯನ್ನು, ದೃಷ್ಟಾಂತವನ್ನು. ಯಥಾ ಆಧ್ಯಾನಾರ್ಥೇಪಿ ಸತ್ಯಕಾಮಾದಿ ಗುಣೋಪದೇಶೆ ತದ್ಗುಣ ಈಶ್ವರ ಪ್ರಸಿದ್ಧತಿ ತದ್ವತ್. ಈಗ ಆಧ್ಯಾನಾರ್ಥ ಅದನ್ನೂ ಕೂಡ ಧ್ಯಾನೋಪಾಸನೆಗಾಗಿ ಹೇಳಿದ್ದಾರೆ. ಏನಂತ, ಇವನು ಸತ್ಯಕಾಮ, ಸತ್ಯ ಸಂಕಲ್ಪ ಮತ್ತೆ ವಿಧಿಗತ್ಸ ಇವೆಲ್ಲ ಹೇಳಿದ್ದಾರಲ್ಲ, ಅದನ್ನ ಆ ಗುಣಗಳಿದೆಯಲ್ಲ ಅದನ್ನ ಹೇಳಿದ್ದಾರೆ. ಅದು ಧ್ಯಾನಕ್ಕಾಗಿ ಹೇಳಲ್ಪಟ್ಟಿದೆ, ಅದು ಪರಮಾತ್ಮನಿಗೆ ಮಾತ್ರ. ಆದರೂ ಕೂಡ ಮಾಡ್ತಕ್ಕಂಥ ನೀವನು, ಆದರೂ ಕೂಡ ತದ್ಗುಣ ಈಶ್ವರ, ಆ ಗುಣವನ್ನ ಉಳ್ಳ ಈಶ್ವರನನ್ನ ನಾವು ತಿಳ್ಕೊಳ್ಬೋದು ಅಂತ ಒಂದು ಅಭಿಪ್ರಾಯದಿಂದ ಹೇಳ್ತಾರೆ. ಗುಣ ಬೇರೆ ಬೇರೆ ಆಗಿದ್ದರೂ ಕೂಡ ಅದನ್ನ ಇರತಕ್ಕಂಥ ಈಶ್ವರನನ್ನ, ಆ ಗುಣಗಳನ್ನು ಉಳ್ಳಂಥ ಈಶ್ವರನ ತಿಳ್ಕೊಳ್ಬಹುದು, ಅದು ಒಂದು ದಾರಿ ಅಂತ ಅದನ್ನು ಹೇಳಿದಾರಲ್ಲ. ಅದೇ ರೀತಿ ಇಲ್ಲೂ ಕೂಡ ಇದು ಎರಡಿದ್ರೂ ಕೂಡ ಇದು ಒಂದು ದಾರಿ, ಅದಕ್ಕೆ ಸಾಧನೆ ಇದು ಅಷ್ಟೇ. ಅದನ್ನು ನಾವೇನು ಅಲಗೊಳಿತಾ ಇಲ್ಲ ಅಂತೇಳಿ ಈಶ್ವರ ತಸ್ಮಾತ್ ಅಯಂ ಆಧ್ಯಾತವ್ಯೋ ವ್ಯತಿಹಾರ ಸಮಾನೇ ಚ ವಿಷಯೇ ಉಪಸಂಹರ್ತವ್ಯೋ ಭವತಿ ಇತಿ. ಆದ್ದರಿಂದ ಒಂದೇ ವಿಷಯದಲ್ಲಿ ಈ ಒಂದು ಧ್ಯಾನ ಮಾಡಬೇಕಾಗಿದೆ. ಆ ಧ್ಯಾನ ಮಾಡಬೇಕಾದದಕ್ಕೆ ಈ ವ್ಯತಿಹಾರ, ಈ ಪರಸ್ಪರ ಇದೆಯಲ್ಲ, ನಾನು ನೀನು ಅನ್ನತಕ್ಕಂಥ ಭಾವ, ಅದನ್ನ ಈ ಒಟ್ಟುಗೂಡಿಸಿ ತಿಳಿದುಕೊಳ್ಬೇಕು ಅಂತಾಯ್ತು. ಅದರಿಂದ ಏನಾಯಿತು, ಏಕತ್ವ ದೃಢೀಕರಣವಾಯಿತು. ಮತ್ತೆ ಈ ಎರಡೂ ಕೂಡ ನಾವು ಬೇರೆ ಬೇರೆ ಚಿಂತನೆಯಲ್ಲೇ ಮಾಡಬೇಕು ಅಂತ ಹೇಳಿದಾಗ ಉಪಾಸನೆಯಿಂದ ಕೈವಲ್ಲಿ ಸಾಧ್ಯವಿಲ್ಲ ಅಂತಲೂ ಹೇಳಿದಾಗಾಯ್ತು. ಎರಡೂ ಕೂಡ ಇದರಿಂದ ಸಿದ್ಧವಾಗ್ತಾ ಇದೆ ಅಂತ ಹೇಳ್ತಾರೆ. ಇದು
ಏನಾಗುತ್ತೆ ಅಂದ್ರೆ ಸ್ವಲ್ಪ ಇದು ಬರೀ ತರ್ಕ ವಿಚಾರ ಇದು ಯಾತಕ್ಕೆ ಇದು ಅತ್ಯವಶ್ಯಕ. ಯಾರು ಬರೀ ಸಿದ್ಧಾಂತವನ್ನೇ ಎಷ್ಟೇ ಮಾಡಿ ಸಾಕು ಅಂತ ಅನ್ಕೊಂಡು ಇದೆಲ್ಲ ಯಾವುದು ಬೇಕಾಗೇ ಇಲ್ಲ. ಆದರೆ ಭಾಷ್ಯಾಧ್ಯಯನವನ್ನು ಮಾಡಬೇಕು ಅಂತ ಕೂತ್ಕೊಂಡಾಗ ಇವೆಲ್ಲ ಬೇಕೇ ಬೇಕು. ಯಾತಕ್ಕೆ ಅಂದರೆ ನೋಡಿ, ಬರೀ ಸಿದ್ಧಾಂತವನ್ನೇ ನಾವು ನೋಡಿಬಿಟ್ಟು ಓ ಸಾಕ್ರಿ ನಮಗೆ ಗೊತ್ತಾಯಿತು ಅಂದರೆ ಯಾರು ಇನ್ನೊಬ್ಬರು ನೋಡ್ರಿ ಈ ಸಿದ್ಧಾಂತ ಸರಿ ಇಲ್ಲ ಎಂಬುದಾಗಿ ಅವರು ತರ್ಕಬದ್ಧವಾಗಿ ವಾದ ಮಾಡಿದ್ರೆ ಆಗ ನಾವೇನು ಮಾಡ್ಬೋದು, ಇದನ್ನು ಬಿಟ್ಟು ಅಲ್ಲಿಗೆ ಹೋಗ್ಬಿಡ್ಬೋದು. ಯಾಕೆ, ನಮಗಿನ್ನೂ ಒಂದು ಸ್ಥೈರ್ಯ ಸ್ಥಿರತೆ ಅಂತ ಬಂದಿಲ್ಲ. ಯಾಕೆ ಬಂದಿಲ್ಲ? ಎಲ್ಲ ಕೋಣಗಳಿಂದಲೂ ಕೂಡ ನಾವು ವಿಚಾರ ಮಾಡಿಲ್ಲ. ಕೇವಲ ಸಿದ್ಧಾಂತ ತಿಳ್ಕೊಂಡಿದ್ದೀವಿ. ಏನ್ರಿ, ಆತ್ಮೈಕತ್ವ ವಿದ್ಯೆ ಮತ್ತು ಜ್ಞಾನಮೇಕ ಮುಕ್ತ ಕ್ರಿಯಾಯ ಇವೆಲ್ಲ ಇದೆಯಲ್ಲ, ಸಿದ್ಧಾಂತ ಆಚಾರ ಸಿದ್ಧಾಂತ ತಿಳ್ಕೊ ಅಷ್ಟೇ ಸಾಕೊಂಡ್ರಿ, ಇನ್ಯಾಕಬೇಕು ಅಂದರೆ ಇಲ್ಲ, ಹಾಗಲ್ಲ. ಬೇರೆ ಯಾರೋ ಬಂದು ನಿಂತ್ಕೊಂಡ್ರಿ ಜ್ಞಾನಮೇಕ ಯಾಕ್ರಿ, ಧ್ಯಾನದಿಂದಲೂ ಬರುತ್ತೆ, ಉಪಾಸನೆಯಿಂದಲೂ ಬರುತ್ತೆ, ಅದನ್ನು ಮಾಡು ಇದನ್ನು ಮಾಡು ಅಂತಾರೆ. ಇದನ್ನು ಬಿಟ್ಬಿಡ್ತಾನೆ ಅಲ್ಲಿ ಹೊರಟೋಗ್ತಾನೆ. ಅದಕ್ಕೋಸ್ಕರ ಇದರಲ್ಲಿ ಏಕತ್ವದಲ್ಲಿ ಮನಸ್ಸನ್ನು ದೃಢೀಕರಣಗೊಳಿಸಲು ಸ್ಥಿರವಾಗಿ ನಿಲ್ಲೋದಕ್ಕೆ ಈ ಒಂದು ಎಲ್ಲ ದೃಷ್ಟಿಯಿಂದಲೂ ವಿಚಾರ ಮಾಡಿ, ಓಹೋ ಯಾರು ಬಂದು ಏನೇ ಹೇಳಿದರೂ ಕೂಡ, ಏನೇ ವಾದ ಮಾಡಿದರೂ ಕೂಡ ಇವನು ವಿಚಲಿತನಾಗುವುದಿಲ್ಲ. ಯಾವಾಗ ಹೀಗೆ ತಿಳಿದಾಗ, ಇಲ್ಲದೇ ಇದ್ದರೆ ವಿಚಲಿತನಾಗುವ ಅವಕಾಶ ಹೇರಳವಾಗಿದೆ. ಆಗ್ತಾ ಇದೆಯಲ್ಲ, ಈಗ ಏನೋ ಒಂದು ಮಾಡ್ತಾ ಇರ್ತಾರೆ, ಇನ್ಯಾರೋ ಬಂದೇನೋ ಹೇಳ್ತಾರೆ, ಇದು ಬಿಟ್ಬಿಡ್ತಾನೆ, ಅಲ್ಲೇ ಕೊಡೋಗ್ತಾನೆ. ಅದರಿಂದ ಆ ಥರ ಆಗಬಾರ್ದು ಅಂತಕ್ಕ ಅದು ಅದು ಇದು ಆಚಾರ್ಯರ ಕಾಲದಲ್ಲಿ ಈ ವಾದಗಳ ಬೇಕಾಷ್ಟಿದ್ರೂ ಇರಲ್ಲ. ಅವರ ಜೊತೆ ಇವರು ವಾದ ಮಾಡಿ ನೋಡಿ ಸರಿ ಇಲ್ಲ ಅಂತ ಹೇಳಿ ಸಿದ್ಧ ಮಾಡತಕ್ಕಂಥದ್ದು. ಆದ್ದರಿಂದ ಇವೆಲ್ಲ ಕೂಡ ಅತ್ಯವಶ್ಯಕ ಅಂತ ಹೇಳ್ತಾ ಇಲ್ಲಿ ಎರಡು ಬೇರೆ ಬೇರೆ ಅಂತ ತಿಳಿಬೇಕು ಅಂತ ಹೇಳಿದ್ರು. ಮುಂದೆ ಹೇಳ್ತಾರೆ ನೋಡಪ್ಪ ಇನ್ನೊಂದು ಸಂದರ್ಭ ಇದೆ, ಇದು ಒಂದೇ ಅಂತ ತಿಳಿಬೇಕು. ನೋಡಿ ಹೇಗೆ ಭಾಳ ಕನ್ಫ್ಯೂಷನ್ ಅಂತ ಹೇಳ್ತಲ್ಲ ಹಾಗೆ. ಒಂದು ಕಡೆ ಬೇರೆ ಅಂತ ತಿಳಿಬೇಕು, ಒಂದು ಕಡೆ ಒಂದೇ ಅಂತ ತಿಳಿಬೇಕು. ನಾವು ಸರಿಯಾಗಿ ಮನಸ್ಸು ನಿಲ್ಲಿಸ್ಕೋಬೇಕು. ನೋಡೋಣ ಎಷ್ಟು ಮಟ್ಟಿಗೆ ನಿಲ್ಲುತ್ತೆ ಅಂತ. ಮುಂದಿನ ಒಂದು ವಿಚಾರ, ಈ ಎರಡು ಕಡೆಯಿಂದ ಹೇಳಿದ್ದಾರಲ್ಲ ಅದನ್ನ ನಾವು ಒಂದೇ ಅಂತ ತಿಳಿಯಬೇಕು. ಎರಡು ಉಪಾಸನೆ ಹೇಳಿದ್ದಾರಲ್ಲಿ ಎರಡು ಕಡೆ ಅದನ್ನು ಒಂದೇ ಅಂತ ತಿಳಿಬೇಕು ಅಂತ ಸಿದ್ಧ ಮಾಡ್ತಾರೆ. ನಾಳೆ ನೋಡಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.